ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಸಾರಿ ಕುಚ್ಚು ಹಾಕೋದು ನೋಡಂಬರ್ರಿ. ಅದಕ್ಕೆ ನಾನು ದಾರ ಸೂಜಿ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಹಾಕ್ತೀನಿ ನೋಡಿ. ಇವಾಗ ಮೊದಲಿಗೆ 6 ಎಳೆ ದಾರ ತೊಗೊಳ್ಬೇಕು. 6 ಎಳೆ ದಾರ ತೊಗೊಂಡ್ಬಿಟ್ಟು ಸಾರಿಗೆ ಲಾಕ್ ಮಾಡಬೇಕು. ಕೈಗೆ ಸುತ್ಕೊಂಡ್ಮೇಲೆ ಇವಾಗ ಸಾರಿಗೆ ಲಾಕ್ ಮಾಡ್ತೀನಿ ನೋಡಿ. ನಾನು ಮೊದಲಿಗೆ ಗಂಟು ಹಾಕ್ಕೊಬೇಕು. ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೂ ನಡೀತದೆ, ಗಂಟು ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿಕೊಂಡ್ರೂ ನಡೀತದೆ. ನಾನು ಒಂದು ಗಂಟು ಹಾಕ್ಬಿಟ್ಟು ಲಾಕ್ ಮಾಡ್ತೀನಿ. ಮತ್ತು ಮೊದಲಿಗೆ 4 ಚೈನ್ ಹಾಕ್ತೀನಿ ನೋಡಿ. ನಾನು 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ತೀನಿ ನಾನು. ಲಾಕ್ ಮಾಡಿದ್ಮೇಲೆ ಮತ್ತೆ ಚೈನ್ಸ್ ಹಾಕ್ಕೊಬೇಕು. ಇವಾಗ ಮತ್ತೆ 4 ಚೈನ್ ಹಾಕ್ಕೊತಿದ್ದೀನಿ. 1 2 3 4 ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇವಾಗ 4 ಚೈನ್ ಹಾಕ್ತಿದ್ದೀನಿ ನೋಡಿ. ನಾನು 1 2 3 4 ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ಇವಾಗ ನಾನು ಬೀಡ್ಸ್ ಹಾಕ್ಕೊತೀನಿ ನೋಡಿ. ಈ ಬೀಡ್ಸ್ ಹಾಕ್ತೀನಿ ನಾನು ಸೀರೆಗೆ. ನೋಡಿ ಯಾವ ರೀತಿಯಾಗಿದೆ. ಅದು ಒಂದು ಬೀಡ್ ತೊಗೊಂಡ್ಬಿಟ್ಟು ಸೂಜಿಗೆ ಹಾಕಿಬಿಟ್ಟು ದಾರಾನ ಸೂಜಿ ಒಳಗಿಂದ ತೆಗಿಬೇಕು. ನೋಡಿ ಈ ರೀತಿಯಾಗಿ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ತೀನಿ ನೋಡಿ. ನಾನು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡ್ತಿದ್ದೀನಿ ನೋಡಿ. ನಾನು ಲಾಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತದೆ. ಮತ್ತೆ ಇವಾಗ 4 ಚೈನ್ ಹಾಕ್ಕೊತೀನಿ. 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕು. ಅದೇ ರೀತಿ ಮತ್ತೆ ಇವಾಗ 4 ಚೈನು 3 ಸರಿ ಹಾಕ್ಕೊಬೇಕು. ನೋಡಿ 4 ಚೈನ್ ಆಯಿತು. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಇಲ್ಲೋದ್ರೆ ಸೀರೆ ಮುದ್ದೆ ಸುಕ್ಕಾಗಿರೋ ಥರ ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕು. ಇವಾಗ ನಾನು ಮತ್ತೆ 4 ಚೈನ್ ಹಾಕ್ತಿದ್ದೀನಿ. ನೋಡಿ 4 ಚೈನ್ ಆದಮೇಲೆ ಮತ್ತೆ ಇವಾಗ ಲಾಕ್ ಮಾಡ್ತೀನಿ. ನಾಲ್ಕು ಚೈನ್ ಆದಮೇಲೆ ಮತ್ತೆ ಇವಾಗ ಒಂದು ಬೀಡ್ ಹಾಕಬೇಕು. ಮೊದಲು ಸೂಜಿ ಒಳಗೆ ಬೀಡ್ ಹಾಕ್ಕೊಬೇಕು.
ಸೂಜಿಗೆ ದಾರ ಹಾಕ್ಬಿಟ್ಟು ದಾರದೊಳಗಿಂದ ಬೀಡ್ ತೆಗಿಬೇಕು, ಹಾಕ್ಕೊಬೇಕು. ಅದೇ ರೀತಿ ನೋಡಿ, ಒಂದು ದಾರ ಮಿಸ್ ಮಾಡೋದ ರೀತಿ ಕರೆಕ್ಟಾಗಿ ಹಾಕ್ಕೊಬೇಕು. ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಇವಾಗ ನಾನು ಬೀಡ್ಗೆ ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಮತ್ತೆ ಲಾಕ್ ಮಾಡ್ತೀನಿ. ನೋಡಿ, ಇವಾಗ ಸಿಂಪಲ್ಲಾಗಿ ಇದೇ ಥರ ಹಾಕ್ಕೊತೀನಿ. 4 ಚೈನು 3 ಸರಿ ಹಾಕ್ಕೊಬೇಕು, ಮತ್ತು ಒಂದು ಬೀಡು, ಮತ್ತು 4 ಚೈನು 3 ಸರಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡು ಹಾಕ್ಕೊಬೇಕು. ಅದೇ ರೀತಿ ಕಂಟಿನ್ಯೂ ಆಗಿ ಸಾರಿ ತುಂಬ ಹಾಕ್ಕೊತೀನಿ ನೋಡಿ. ನಾನು ನೋಡಿ ಇವಾಗ ಆಯಿತು, ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಆಗಿ ಸಾರಿ ತುಂಬ ಹಾಕ್ಕೊಬೇಕು. 6 ಎಳೆ ದಾರ ತೊಗೊಂಡ್ಬಿಟ್ಟು ನಾನಿವಾಗ ಕೈಗೆ ಸುತ್ಕೊಂಡ್ಬಂತೀನಿ. ಸುತ್ಕೊಂಡ್ಮೇಲೆ ಇವಾಗ ಮೊದಲು ಎಲ್ಲಿಗೆ ಲಾಕ್ ಮಾಡಿದ್ನೋ ಬಟ್ಟೆಗೆ ಅದೇ ನಡನೆ ಮತ್ತೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ಇವಾಗ ನಾನು 4 ಚೈನ್ ಹಾಕ್ತೀನಿ. ನಾಲ್ಕು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ತೀನಿ. ನೋಡಿ, ಈ ಥರ ಬಂತು. ಮತ್ತು ಇವಾಗ ಮತ್ತೆ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ನೋಡಿ, ಇವಾಗ ಸೂಜಿ ಮೇಲೆ ಎರಡು ಎಳೆ ದಾರ ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ಬೀಡ್ ಹಿಂದುಗಡೆಯಿಂದ 1 ಎಳೆ ದಾರನ ತೊಗೊತೀನಿ ನೋಡಿ. ಆ ರೀತಿ ತೊಗೊಂಡ್ಬಿಟ್ಟು ಮತ್ತೆ 1ರಲ್ಲಿ 2, ಮತ್ತೆ 1ರಲ್ಲಿ 2, ಮತ್ತೆ 1ರಲ್ಲಿ 1 ಮಾಡ್ಕೊಬೇಕು. ಅದೇ ರೀತಿ ಕಂಟಿನ್ಯೂ ಆಗಿ ಮಾಡಬೇಕು ನಾವು. ಮತ್ತು ಸೂಜಿಯಿಂದ 1 ಎಳೆ ದಾರ ತೊಗೊಂಡ್ಬಿಟ್ಟು 1ರಲ್ಲಿ 2, ಮತ್ತು 1ರಲ್ಲಿ 2, ಮತ್ತು 1ರಲ್ಲಿ 2 ಕಂಟಿನ್ಯೂ ಅದೇ ಥರ ಮಾಡಬೇಕು. ನೋಡಿ, ಈ ಥರ ಬಂದಿದೆ. ನಾನು ಅದೇ ಥರ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೂಜಿ ಮೇಲೆ 2 ಎಳೆ ದಾರ ಮತ್ತು ಒಳಗಿಂದ 1 ಎಳೆ ದಾರ ತೊಗೊಂಡ್ಬಿಟ್ಟು 1ರಲ್ಲಿ 2, 1ರಲ್ಲಿ 2, 1ರಲ್ಲಿ 2 ಮಾಡ್ಕೊಬೇಕು. ಟ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ಅದೇ ಥರ ಹಾಕ್ಕೊಬೇಕು. ಇವಾಗ ನಾನು ಟೋಟಲಾಗಿ 20 ಕಂಬನ ಹಾಕಿದ್ದೀನಿ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಲಾಕ್ ಮಾಡಬೇಕು. ಇವಾಗ ಲಾಕ್ ಮಾಡ್ಕೊಂಬಿಟ್ಟು ಇವಾಗ ನಾನು ಮತ್ತೆ 4 ಚೈನ್ ಹಾಕಿದ್ದೀನಿ.
4 ಚೈನ್ ಆಗಿಬಿಟ್ಟು ಮತ್ತೆ 4 ಚೈನ್ ಹಾಕ್ತೀನಿ. ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ತೀನಿ. ಮತ್ತು ಇವಾಗ ಸೂಜಿ ಮೇಲೆ 2 ಎಳೆ ದಾರ ತೊಗೊಂಡ್ಬಿಟ್ಟು ಬೀಡಿ ಹಿಂದಗಡೆ ದಾರ ಇರುತ್ತಲ್ವ ಅದ್ರ ಒಳಗಿಂದ 1 ಎಳೆ ದಾರನ ತೊಗೊಬೇಕು. 1ರಲ್ಲಿ 2 ಮತ್ತು 1ರಲ್ಲಿ 2 ಮತ್ತು 1ರಲ್ಲಿ 2 ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇದೇ ರೀತಿ ಕಂಟಿನ್ಯೂ ಸಾರಿ ತುಂಬ ಹಾಕ್ಕೊಬೇಕು. ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನಾನು ಕುಚ್ಚು ಕಟ್ತೀನಿ, ಡಬಲ್ ಕುಚ್ಚು ಕಟ್ತೀನಿ ನಾನು ಇದರಲ್ಲಿ. ನೋಡಿ ಈ ರೀತಿ ಬಂದಿದೆ. ಇವಾಗ ನಾನು ಕುಚ್ಚು ಕಟ್ತೀನಿ. ಮೊದಲಿಗೆ 120 ಎಳೆ ದಾರನ ಸುತ್ತುತ್ತಿದ್ದೀನಿ. ನೋಡಿ ಇವಾಗ ನಾನು ದಾರ ಸುತ್ಕೊಂಡಿದ್ದೀನಿ. ನೂರ 120 ಎಳೆ ದಾರನ ಸುತ್ತಿದ್ದೀನಿ. ಸುತ್ತಬಿಟ್ಟು ಕಟ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಇವಾಗ ರೇಷ್ಮೆ ದಾರನೂ ತೊಗೊಂಡಿದ್ದೀನಿ. ಮೊದಲಿಗೆ ಕೇಸರಿ ಕಲರ್ ದಾರನ ರೇಷ್ಮೆ ದಾರನ ತೊಗೊಂಡ್ಬಿಟ್ಟು ಕುಚ್ಚು ಕಟ್ತಿದ್ದೀನಿ. ಮೊದಲಿಗೆ 4 ಚೈನ್ ಹಾಕಿದ್ನಲ್ಲ ಅದರೊಳಗಿಂದ ದಾರನ ತೊಗೊಂಡ್ಬಿಟ್ಟು ಕುಚ್ಚು ಕಟ್ತೀನಿ. ಕರೆಕ್ಟಾಗಿ ನೋಡ್ಕೊಬೇಕು. ಆ ಕಡೆ ಈ ಕಡೆ 1 ಎಳೆ ದಾರ ಹೋದ್ರೂ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಕಟ್ಟಬೇಕು. ನಾನಿವಾಗ ಜರಿ ಥ್ರೆಡ್ ತೊಗೊಂಡ್ಬಿಟ್ಟು ಲಾಕ್ ಮಾಡ್ಕೊತಿದ್ದೀನಿ. ಒಬ್ಬೊಬ್ಬರು ಸೂಜಿಲಿಂತ ಮಾಡ್ಕೊತಾರೆ, ಒಬ್ಬೊಬ್ಬರು ಅದೇ ರೀತಿ ಕೈಯಲ್ಲೇ ಲಾಕ್ ಮಾಡ್ತಾರೆ. ನಾನು ಕೈಯಿಂದನೇ ಮಾಡ್ತೀನಿ. ಸುತ್ತಬಿಟ್ಟು ಗಂಟು ಹಾಕ್ಕೊತೀನಿ. ಕರೆಕ್ಟಾಗಿ ಫಿಟ್ಟಾಗಿ ನೀಟಾಗಿ ಸುತ್ಕೊಬೇಕು. ಇವಾಗ ಗಂಟು ಹಾಕ್ತೀನಿ. ಇವಾಗ ನೋಡಿ ಗಂಟು ಹಾಕ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಬೇಕು. ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು
ಇವಾಗ ನಾನು ಕಟ್ ಮಾಡ್ತಿದ್ದೀನಿ. ನೋಡಿ ಇವಾಗ ಮತ್ತೆ ಅದೇ ರೀತಿ ಕಟ್ಕೊಬೇಕು ಕುಚ್ಚನ್ನ. ಮತ್ತು ಅದೇ ರೀತಿ ಕಟ್ಕೊತಿದ್ದೀನಿ ನಾನು ಕುಚ್ಚನ್ನ. ಹಾಕಬೇಕಾದ್ರೆ ಜರಿ ಥ್ರೆಡ್ನ ತುಂಬ ಫಿಟ್ಟಾಗಿ ಹಿಡಿದ್ಬಿಟ್ಟು ಸುತ್ಕೊಬೇಕು. ಇಲ್ಲಾಂದರೆ ಲೂಸ್ ಆದರೆ ಜಲ್ದಿ ಹುಚ್ಚೋಗುತ್ತೆ. ಅದಕ್ಕಾಗಿ ಟೈಟಾಗಿ ಎಳ್ಕೊಬೇಕು. ನೋಡಿ ಇದನ್ನು 1 ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ತೀನಿ ನಾನು ಇವಾಗ. ನೋಡಿ ಈ ರೀತಿ ಬಂದಿದೆ. ಈ ಥರ ಬಂದಿದೆ. ನಾನು ಇದೇ ಥರ ಸಾರಿ ತುಂಬ ಹಾಕ್ಕೊಳ್ತೀನಿ ನೋಡಿ. ಇವಾಗ ನೋಡಿ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಬೇಕು.